ಬಿಗ್ ಬಾಸ್ ಮನೆಯಿಂದ ಭಾನುವಾರ ತಾನೇ ಒಬ್ಬ ಸ್ಪರ್ಧಿ ಸ್ವತಃ ತಾನಾಗೇನೆ ಕ್ವಿಟ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದರು. ಸೊ ಎಂಡಲ್ಲಿ ನಿಂತಹ ಶಿಶಿರ್ ಹಾಗೂ ಐಶ್ವರ್ಯದಲ್ಲಿ ಒಬ್ಬರು ಮನೆಗೆ ಹೋಗಬೇಕಿತ್ತು. ಎಲ್ಲರ ಊಹೆಯಂತೆ ಐಶ್ವರ್ಯ ಅವರು ಈ ಬಾರಿ ಮನೆಗೆ ಹೋಗಬೇಕಾಗಿತ್ತು. ಬಟ್ ಏನೋ ಅದೃಷ್ಟ ಅಂತಲೇ ಹೇಳ್ಬೋದು. ಶೋಭಾ ಶೆಟ್ಟಿ ಅವರು ಸ್ವತಃ ನಾನೇ ಬಿಗ್ ಬಾಸ್ನ ಕ್ವಿಟ್ ಮಾಡಿ ಹೋಗ್ತೀನಿ ಅನ್ನೋ ಕಾರಣಕ್ಕೆ ಶೋಭಾ ಶೆಟ್ಟಿ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರು ಕಿಚ್ಚ ಸುದೀಪ್ ಅವರು. ಆದರೆ ಕೇವಲ 2 ದಿನದಲ್ಲಿ ಮತ್ತೊಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ನಾವೆಲ್ಲರೂ ಕೂಡ ಊಹೆ ಮಾಡಿದಂತೆ ಹೋದ್ವಾರ ಚೈತ್ರ ಅವರು ಮನೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಜನಗಳು ಅವ್ರನ್ನ ಓಟ್ ಹಾಕಿ ಅವರ ಅಭಿಮಾನಿಗಳು ಕೂಡ ಅವರಿಗೆ ಓಟ್ ಹಾಕಿ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ಇವತ್ತು ಚೈತ್ರ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ. ಹೌದು, ಬಿಗ್ ಬಾಸ್ ಇಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಚೈತ್ರ ಅವರನ್ನ ಮನೆಯಿಂದ ಆಚೆ ಕಳಿಸಲಾಗಿದೆ. ಇದು ಯಾಕೆ ಇದ್ದಕ್ಕಿದ್ದ ಹಾಗೆ ಚೈತ್ರ ಅವರು ಮನೆಯಿಂದ ಆಚೆ ಬಂದ್ರು ಅಂತ ಹೇಳಿ ಇಲ್ಲಿದೆ ಅದರ ಉತ್ತರ. ಸೊ ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ಜನ ಬಂದಿದ್ರು. ಅವರಿಗೂ ಕೆಲವು ಕೇಸ್ಗಳು ಕೂಡ ಇದ್ವು ಅವರ ಮೇಲೆ. ಸೊ ಅವರ ವಿಚಾರಣೆಗೆ ಅಂತಾನೂ ಕೂಡ ಅವ್ರು ಹೋಗ್ಬೇಕಾಗತ್ತೆ. ಬಿಗ್ ಬಾಸ್ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಒಂದು ರಿಯಾಲಿಟಿ ಶೋ ಆಗಿರ್ಬೋದು. ಬಟ್ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ಆಗಿರ್ತಾರೆ. ಸೊ ಚೈತ್ರ ಅವರ ಒಂದು ಕೇಸ್ ಹೊರಗಡೆ ಇದೆ. ಚೈತ್ರ ಅವ್ರ ಮೇಲೆ ಹಲವಾರು ಕೇಸ್ಗಳು ಇದಾವೆ. ಬಟ್ ಅದರಲ್ಲಿ ಒಂದು ಕೇಸಿನ ವಿಚಾರಣೆ ಕೂಡ ಇತ್ತು ಇವತ್ತು. ಸೊ ಅದಕ್ಕೋಸ್ಕರ ಚೈತ್ರ ಅವರು ಕಡ್ಡಾಯವಾಗಿ ಅದಕ್ಕೆ ಅಟೆಂಡ್ ಆಗಲೇಬೇಕಿತ್ತು. ಸೊ ಅವರಿಗೂ ಕೂಡ ನೋಟಿಸ್ ಬಂದಿರುತ್ತೆ. ಸೊ ಜೊತೆಗೆ ಅವರು ಈಗ ಬಿಗ್ ಬಾಸ್ಗೆ ಹೋಗಿರೋ ಕಾರಣದಿಂದ ಬಿಗ್ ಬಾಸ್ ಅಲ್ಲೂ ಹಲವಾರು ನಿಯಮಗಳನ್ನ ಅವರು ಪಾಲನೆ ಮಾಡಬೇಕಾಗತ್ತೆ. ಆ ಪಾಲನೆಯಂತೆ ಬಿಗ್ ಬಾಸ್ ಟೀಮ್ ಇಂದ ಚೈತ್ರ ಅವರನ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗಿದ್ರು. ಅಷ್ಟೇ ಅಲ್ಲ, ಕೋರ್ಟಲ್ಲಿ ವಿಚಾರಣೆ ನಡೆದ ನಂತರ ಸೊ ಬಿಗ್ ಬಾಸ್ ಮನೆಗೆ ಚೈತ್ರ ಅವರು ಮತ್ತೆ ವಾಪಸ್ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಚೈತ್ರ ಅವರ ಕೇಸಿನ ವಿಚಾರಣೆಯನ್ನ ಕೋರ್ಟ್ ಜನವರಿ 13ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. ಸೊ ಅಲ್ಲಿವರೆಗೂ ಚೈತ್ರ ಅವ್ರ ಮನೆ ಒಳಗೆ ಇದ್ರೆ ಅವತ್ತೂ ಕೂಡ ಹೊರಗಡೆ ಬಂದು ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಬಟ್ ಅದರೊಳಗೆ ಹೊರಗಡೆ ಬಂದ್ರೆ ಅವತ್ತು ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಬಟ್ ಇವತ್ತು ಚೈತ್ರ ಅವ್ರನ್ನ ಮತ್ತೆ ಒಳಗಡೆ ಕರ್ಕೊಂಡಿದ್ದಾರೆ ಅನ್ನೋ ಒಂದು ನ್ಯೂಸು ಕೂಡ ಇದೆ. ಜಸ್ಟ್ ವಿಚಾರಣೆಯನ್ನ ನಡೆಸಿ ಮತ್ತೆ ಬಿಗ್ ಬಾಸ್ ಟೀಮ್ ಅವ್ರನ್ನ ಎಲ್ಲೂ ಕೂಡ ಯಾರನ್ನೂ ಕೂಡ ಮಾತಾಡ್ಸೋಕ್ಕೆ ಬಿಡದೆ ತನ್ನ ಏನೇನು ನಿಯಮಗಳಿದೆ ಅದನ್ನ ಪಾಲಿಸಿ ಬಿಗ್ ಬಾಸ್ ಟೀಮೇ ಅವರನ್ನ ಮತ್ತೆ ಮನೆಯೊಳಗೆ ತಂದು ಬಿಟ್ಟಿದೆ ಅಂತಾನೂ ಕೂಡ ನ್ಯೂಸ್ ಬಂದಿದೆ. ಸೊ ಚೈತ್ರ ಅವರು ಮನೆಯಿಂದ ಆಚೆ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಹೋಗಿಲ್ಲ, ಯಾವುದೋ ಒಂದು ಕೇಸಿನ ಒಂದು ವಿಚಾರವಾಗಿ ಹೋಗಿ ಮತ್ತೆ ರಿಟರ್ನ್ ಮನೆಯೊಳಗೆ ಬಂದಿದ್ದಾರೆ.